Hello, friend. ಇವತ್ತು ನಾನು ಪನ್ನೀರ್ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಗನೆ ಆಗುತ್ತೆ, ಸಿಂಪಲ್ಲಾಗೂ ಇರುತ್ತೆ. ಇದಕ್ಕೆ ಮೊದಲಿಗೆ ಪನ್ನೀರನ್ನ ಕ್ಯೂಬ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಅದಕ್ಕೆ ಮೆಣಸಿನ ಪುಡಿ, ಖಾರದ ಪುಡಿ ಮತ್ತು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೆನೆಯಕ್ಕೆ ಬಿಡಬೇಕು. ಮತ್ತು ಇದಕ್ಕಿನ್ನ ಸ್ವಲ್ಪ ಒಂದು ಸ್ಪೂನು 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. 2 ಸ್ಪೂನು ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಆಮೇಲೆ 10 ನಿಮಿಷ ಬಿಟ್ಟರೆ ಮಿಕ್ಕಿದ ಕೆಲಸ ಮಾಡ್ಕೋಬೋದು. ಮತ್ತು 2 ಈರುಳ್ಳಿ ಹೆಚ್ಕೊತಾ ಇದ್ದೀನಿ ಸಣ್ಣದಾಗಿ. 2 ಈರುಳ್ಳಿ ಹೆಚ್ಕೊಂಡು ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಶುಂಠಿನಿಷ್ಟನ್ನು ಸಣ್ಣದಾಗಿ ಹೆಚ್ಕೋಬೇಕು. ಇದು ಸಂಜೆ ಸ್ನ್ಯಾಕ್ಸ್ ಥರನೂ ಆಗುತ್ತೆ. ಮತ್ತು ಊಟಕ್ಕೆ ನೆಂಚ್ಕೊಳಕ್ಕೆ ಸಮೇತ ಆಗುತ್ತೆ. ಈಗ ಶುಂಠಿ ಹೆಚ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಹಚ್ಕೊಂಡಿದ್ದೀನಿ. ಮತ್ತು ಬಾಣಲೆ ಹಾಕಿ ಅದಕ್ಕೆ ಎಣ್ಣೆ ಹಾಕಿ ಆಮೇಲೆ ಪನ್ನೀರನ್ನ ಅದರಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು, ಅದು ಬೇಗ ಫ್ರೈ ಆಗುತ್ತೆ. ಆಗಿದೆ. ಇವಾಗ ಸ್ವಲ್ಪ ಬೆಂದರೆ ಸಾಕು. ಅದೇ ಬಾಣಲೆಗೆ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೋತಾ ಇದ್ದೀನಿ. ಅದನ್ನು ಕೆಂಪಗಾಗೋ ತನಕ ಫ್ರೈ ಮಾಡಿ ಟೊಮೊಟೊ ಹಾಕಿದ್ದೀನಿ. ಸ್ವಲ್ಪ ಬೆಂದ ಮೇಲೆ ಟೊಮೊಟೊ, ಉಪ್ಪು, ಮೆಣಸಿನ ಪುಡಿ, ಒಣಮೆಣಸಿನ್ಕಾಯಿ ಪುಡಿ, ಆಮೇಲೆ ಧನಿಯಾ ಪುಡಿ, ಗರಂ ಮಸಾಲೆ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಸೋಯಾ ಸಾಸ್ ಹಾಕಿದ್ದೀನಿ 1 ಸ್ಪೂನಷ್ಟು. ಮತ್ತು ಬೇಯಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. 1/4 ಗ್ಲಾಸಷ್ಟು ನೀರು ಹಾಕಿ 2 ನಿಮಿಷ ಬೆಂದರೆ ಸಾಕು. ಪನ್ನೀರನ್ನ ಹಾಕ್ಬಿಟ್ಟು ಏನು ಡೀಪ್ ಫ್ರೈ ಮಾಡ್ಕೊಂಡಿದ್ವ ಪನ್ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು 2 ನಿಮಿಷ ಮಿಕ್ಸ್ ಆದಮೇಲೆ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನ ಫ್ರೈ ಮಾಡಬೇಕು. ಬೇಕಾದಿದ್ರ ಮೇಲೆ ಇನ್ನೂ ಸ್ವಲ್ಪ ಖಾರ ಬೇಕಂದ್ರೆ ಮೆಣಸಿನ ಪೌಡ್ರು ಹಾಕೋಬೋದು. ರೆಡಿಯಾಗಿದೆ. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ ಮತ್ತು ಬೇಗ ಕೂಡ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ, ಯಾವಾಗ ಬೇಕಾದರೂ ಮಾಡ್ಕೋಬೋದು. ಧನ್ಯವಾದಗಳು.